ಕ್ಯಾರೆಟ್ ಚಾಪ್, ಸಾಲ್ಟ್, ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಬೇಕೇ ಬೇಕು ನಮಗೆ. ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಪೀಸ್ಗಳಾಗಿ ಕಟ್ ಮಾಡ್ಕೊಂಡು. ನೀವು ಬೇಕಾದರೆ ಈರುಳ್ಳಿ ಹಾಕ್ಕೊಬೋದು ಅಥವಾ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ಈಗ ಒಂದು ತುಂಬ ಸಿಂಪಲ್ ರೆಸಿಪಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಟೇಸ್ಟ್ ಆಫ್ ಉಪಹಾರ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ನಿಮ್ಮ ಮನೆ ಮಕ್ಕಳಿಗೆ ಈ ಪಲ್ಯ ತುಂಬ ಇಷ್ಟ ಆಗ್ಬಿಡುತ್ತೆ. ನಾನು ನಿಮಗೆ ನೋಡಿ ತೋರಿಸ್ಕೊಟ್ನಲ್ಲ ಏನೇನು ನಾನು ಇಟ್ಕೊಂಡಿದ್ದೀನಿ ಪಲ್ಯಗಳಂತ. ಆ ತರಕಾರಿನ ನೀವು ಬಳಸಿ ಒಂದು ಪಲ್ಯ ಮಾಡ್ಬೋದು. ಇದರಲ್ಲಿ ಒಂದಷ್ಟು ನಿಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಿದ್ರೂ ಅದು ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ತುಂಬ ಸಿಂಪಲ್ಲಾಗಿ ಒಂದು ರೆಸಿಪಿ ನಾನು ನಿಮ್ಮ ಹತ್ರ ತೊಗೊಂಬಂದಿದ್ದೀನಿ ಗಾಯ್ಸ್. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನು ತರಕಾರಿ ಇದೆಯೋ ಅದರಲ್ಲೇ ನೀವು ಪಲ್ಯ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಬೇಸಿಕ್ ಐಟಮ್. ನಿಮ್ಮ ಹತ್ರ ಏನಿದೆಯೋ ಏನಿಲ್ಲೋ ಅದೇನೋ ತಲೆ ಕೆಡ್ಸ್ಕೊಳಂಗಿಲ್ಲ. ಬರೀ ಪೊಟ್ಯಾಟೊ, ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನ ಫ್ರೈ ಮಾಡಿ, ಬರೀ ಈರುಳ್ಳಿ ಇದ್ದರೆ ಬರೀ ಈರುಳ್ಳಿನೇ ಫ್ರೈ ಮಾಡಿ. ಎಲ್ಲರ ಮನೆಯಲ್ಲೂ ಈರುಳ್ಳಿ ಆಲೂಗಡ್ಡೆ ಇದ್ದೇ ಇರುತ್ತೆ, ಸರಿನಾ? 2 ಆಲೂಗಡ್ಡೆ ತೊಗೊಳ್ಳಿ, 1 ಈರುಳ್ಳಿ ತೊಗೊಳ್ಳಿ, ಫ್ರೈ ಮಾಡಿ ಊಟದ ಜೊತೆಗೆ ಚಪಾತಿ ಜೊತೆಗೆ ಬಡಿಸಿ. ಏನಾಗುತ್ತೆ ಅಂದರೆ ಕೆಲವು ಸರಿ ಏನು ಪಲ್ಯ ಮಾಡಬೇಕು, ನನ್ನ ಮಕ್ಳಿಗೆ ಅದಿಷ್ಟ ಆಗಲ್ಲ ಅಂತ ಒಂದು ಕನ್ಫ್ಯೂಸನ್ ಇದ್ದೇ ಇರುತ್ತೆ. ಆದರೆ ಪೊಟ್ಯಾಟೊ ಫ್ರೈ ಪ್ರತಿಯೊಂದು ಮಕ್ಳಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ಇವತ್ತು ನಾವು ಪೊಟ್ಯಾಟೊ ಫ್ರೈನ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಸೇರಿಸಿ ಫ್ರೈ ಮಾಡ್ತೀನಿ. ಅದು ಹೆಂಗೆ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ ಅಂತ. ಗಾಯ್ಸ್, ಈ ಪಲ್ಯ ಮಾಡೋಕ್ಕೆ ತುಂಬ ಮುಖ್ಯವಾಗಿರೋದು ಎಣ್ಣೆ. ನಿಮ್ಮ ಹತ್ರ ಯಾವ ಎಣ್ಣೆ ನೀವು ಯಾವ್ದು ಬಳಸ್ತೀರೋ ಅದನ್ನೇ ಬಳಸಿ. ನಾನು ಸರ್ವೋತ್ತಮ್ ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ ತೊಗೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ, ಅದಕ್ಕೆ ನಾನು ರೈಸ್ ಬ್ರ್ಯಾಂಡ್ ಆಯಿಲ್ ಬಳಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೈ. ಕಡಾಯಿ ಬಿಸಿಯಾಗಿದೆ, ಈಗ ಇದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಆದರೆ ಸಾಕು, ಒಂದಿಷ್ಟು ಎಷ್ಟು ಮಾಡೋದಲ್ಲ. ಮೊದಲನೇದಾಗಿ ನಾವು ಆಲೂಗಡ್ಡೆನ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಪೊಟ್ಯಾಟೊ ಫಿಂಗರ್ಸ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆ ಸ್ಟವ್ ಆದರೆ ಗ್ಯಾಸನ್ನು ಫುಲ್ ಹೈ ಫ್ಲೇಮಲ್ಲಿರಿ, ಈ ರೀತಿ ಮಾಡ್ಕೊಳ್ಳಿ. ಗೈಸ್, ಪೊಟ್ಯಾಟೊ ಫ್ರೈ ಆಗೋಗಿದೆ, ಈ ರೀತಿ ಮಾಡ್ಕೊಳ್ಳಿ. ಈಗ ಇದನ್ನು ತೆಗೆದುಬಿಟ್ಟು ನಾವೇನು ಮಾಡೋಣ, ಬೀನ್ಸ್ ಫ್ರೈ ಮಾಡ್ಕೊಳ್ಳೋಣ. ಸರಿ, ಒಂದೊಂದು ಪೊಟ್ಯಾಟೊ ಒಂಥರ ಇರುತ್ತೆ. ನಮ್ಮ ಲೋಕಲ್ ಗಡ್ಡೆ ಆದರೆ ಇಷ್ಟು ಕಲರ್ ಬರೋದಿಲ್ಲ, ಈ ರೀತಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದು ಲೋಕಲ್ ಗಡ್ಡೆ ಅಲ್ಲ, ಅದಕ್ಕೆ ಇದು ಬೇಗ ಕಲರ್ ಬಂದ್ಬಿಡುತ್ತೆ. ಸರಿನಾ? ಇದು ಬೆಂದಿದೆಯಾ ನೋಡಿ, ಬೆಂದಿದೆ ನೋಡೈತಿ. ಈ ರೀತಿ ಬೇಯಿಸ್ಕೊಳ್ಳಿ. ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಬೀನ್ಸ್ ಹಾಕಿ, ಇಲ್ಲ ಅಂದರೆ ಬರೀ ಅಷ್ಟೇ ಆಲೂ ಫ್ರೈಯಲ್ಲೇ ನೀವು ಪಲ್ಯ ಮಾಡ್ಕೋಬೋದು. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ಸಹ ಈ ರೀತಿ ಕಟ್ ಮಾಡಿ ಎಣ್ಣೆ ಒಳಗಿಡಿ. ಇದು ನಿಧಾನಕ್ಕೆ ಫ್ರೈ ಆಗಲಿ. ಕ್ಯಾರೆಟು ಸಹ ಫ್ರೈ ಆಗಿದೆ. ಪೊಟ್ಯಾಟೊ, ಬೀನ್ಸು, ಕ್ಯಾರೆಟು 3 ಫ್ರೈ ಆಗಿದೆಯಲ್ಲ, ಇದು ನಿಮಗೆ ಸ್ವಲ್ಪ ಉಪ್ಪು ಖಾರ ಉದಿಸ್ಕೊಂಡು ಪಲ್ಯ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ, ಫ್ರೈ ಮಾಡಿ ಇಟ್ಕೊಂಡಿರೋ ತರಕಾರಿನ ಒಂದು ಬೌಲ್ಗೆ ಹಾಕೋದು. ಇದಕ್ಕೆ ಖಾರ ತಿನ್ನೋರಾದರೆ ಖಾರ ಹಾಕ್ಕೊಳ್ಳಿ, ಬೇಡ ಅಂದರೆ ಬರೀ ಉಪ್ಪು ಹಾಕ್ಕೊಳ್ಳಿ. ಈಸಿಯಾಗಿ ಒಂದು ಪಲ್ಯ ರೆಡಿಯಾಗಿದೆ. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕಣ್ರಿ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇದು ವಿದೇಶಿಯರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಗಾಯ್ಸ್. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಈ ರೀತಿ ಮಾಡ್ಬೋದು. ನಾನು ನಿಂಗೆ ಇನ್ನೂ ಚೆನ್ನಾಗಿ ತೋರಿಸ್ಕೊಡ್ತೀನಿ ಹೇಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಖತ್ತಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡು ಬನ್ನಿ. ಒಗ್ಗರಣೆ ಹಾಕಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ ಗಾಯ್ಸ್. ಇವಾಗ ಇದಕ್ಕೆ ಸ್ವಲ್ಪ ಎಳ್ಳು, ತಿಲ್ ಸ್ವಲ್ಪ ಹಿಂಗೆ ನೀಟಾಗಿ
ಸ್ವಲ್ಪ ಗೋಲ್ಡನ್ ಕಲರು ಬಂದಮೇಲೆ ಹುರ್ಕೊಂಡ್ಮೇಲೆ ನೋಡಿ ಈ ರೀತಿ ಹುರ್ಕೊಳ್ಳಿ. ಈಗ ಇದ್ರ ಮೇಲೆ ಹಾಕ್ಬಿಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋಕ್ಕೆ. ಸರಿನಾ? ಇದಾಯಿತು ಗಾಯ್ಸ್. ಇವಾಗ ಇದು ಜೈನ್ ಐಟಮ್ ಅಂತ ಕರಿಬೋದು. ಪಟೋಟ ಒಂದಿಲ್ಲ ಅಂದರೆ ಇದು ಜೈನ್ ಐಟಮ್ ಆಗುತ್ತೆ. ಇವಾಗ ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕೋಣ ಬನ್ನಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗಾಯ್ಸ್. ಇದು ಪಲ್ಯ ಈಗ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈರುಳ್ಳಿ ಒಗ್ಗರಣೆ ಹಾಕಿ ತೋರಿಸಿ ನಿಮ್ಗೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ತಿನ್ನೋರಿಗೆ ಅಬ್ವಿಯಸ್ಲಿ ಈರುಳ್ಳಿ ಇಷ್ಟ ಆಗುತ್ತೆ. ಯಾರು ಈರುಳ್ಳಿ ತಿನ್ನಲ್ವೋ ಅವರು ಈರುಳ್ಳಿನ ಅವಾಯ್ಡ್ ಮಾಡಿ ಅಷ್ಟೇ. ನಾವು ಆಲೂ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ಎಣ್ಣೆ ತೆಗೆದ್ಬಿಟ್ಟು ಕರಿಬೇವಿನ ಸೊಪ್ಪು ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಸ್ವಲ್ಪ ಈರುಳ್ಳಿ ಅಷ್ಟೇ. ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕೋಣ. ನೋಡಿ, ಈರುಳ್ಳಿ ಈಗ ಸ್ವಲ್ಪ ಕಲರ್ ಬಂದಿದೆ. ನೀವು ಖಾರ ತಿನ್ನೋದಾದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅಥವಾ ಮೆಣಸಿನ್ಕಾಯಿ ಬೇಡ ಅಂದರೆ ಬೇಡ. ಇಷ್ಟೇ, ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ಳಿ. ಈಗ ನಾನು ಆಲ್ರೆಡಿ ಮಸಾಲ ಹಾಕಿದ್ದೀನಿ, ಆದ್ದರಿಂದ ಇದಕ್ಕೇನು ಮಸಾಲ ಕೊಡ್ತಾಯಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಈ ರೀತಿ ರೆಡಿ ಇದೆ. ನಾವು ಉಪ್ಪು, ಮೆಣಸಿನ ಪುಡಿ, ಎಳ್ಳು ಹಾಕ್ಕೊಂಡಿದ್ವಲ್ಲ, ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಕಲಿಸ್ಕೊಳ್ಳೋಣ. ಗಾಯ್ಸ್ ನೋಡಿದ್ರಲ್ಲ, ಇಷ್ಟೇ, ತುಂಬ ಈಸಿಯಾಗಿ ಪಲ್ಯ ರೆಡಿ ಆಯಿತು. ಈಗ ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಚೆನ್ನಾಗಿ ಬಂದಿದೆಯಾ? ಇಷ್ಟೇ, ತುಂಬ ಸಿಂಪಲ್. ಈಗ ಸಖತ್ತಾಗಿರೋ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆಗೆ ಇದನ್ನು ತಿನ್ನಕ್ಕೆ ಸಿದ್ಧವಾಗಿದೆ. ಇದನ್ನು ತಿಂದು ಹೇಳ್ರಿ ಹೆಂಗಿದೆ ಅಂತ. ಈಗ ನನ್ನ ಮಗಳು ಪ್ರಿಯಭಾಷಿಣಿ ಪಲ್ಯ ಮತ್ತು ಚಪಾತಿ ತಿಂದು ಹೇಳ್ತಾರೆ ಹೇಗಿದೆ ಅಂತ. ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ಸೂಪರ್ ಗಾಯ್ಸ್. ಇಷ್ಟೇ ಪಲ್ಯ ಮಾಡೋದು, ತುಂಬ ಸಿಂಪಲಾಗಿ ಹೇಳ್ಕೊಟ್ಟೇನೆ. ಕಡ್ಡಿಪುಡಿಯಿಂದ ತಿಂದು ಹೇಳಪ್ಪ ಹೆಂಗಿದೆ ಅಂತ. ಕಡ್ಡಿಪುಡಿಗೆ ಪಲ್ಯ ಇಟ್ಟು ಸುತ್ತಿ ಚಪಾತಿಲಿ ಇಟ್ಕೊಟ್ಟಿದ್ದೀನಿ. ಹೆಂಗಿದೆ ಕಡ್ಡಿಪುಡಿ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆಯಾ? ಪಲ್ಯ ಈ ರೆಸಿಪಿ ನೀನು ಒಮ್ಮೆ ಟ್ರೈ ಮಾಡಬೇಕು. ನಾನು ವಿಡಿಯೋ ಹಾಕ್ತೀನಿ. ತಿಂದು ಕಚ್ಚು, ಜಾಸ್ತಿ ಕಚ್ಕೋ, ಹೊಟ್ಟೆ ತುಂಬ ಕಚ್ಕೋ. ಇವಾಗ ಹೆಂಗಿದೆ ಕಡ್ಡಿಪುಡಿ? ಚೆನ್ನಾಗಿದೆ ಗಾಯ್ಸ್. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ಈ ಪಲ್ಯ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಂತ. ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಸೊ